ಅಮ್ಮಾರ ಈಗ ನಿಮ್ದೇನ್ರಿ ಬಂಗಾರ ಅದು ನಮ್ದಲ್ರಿ ಎಷ್ಟು ಇತ್ತು ಅದು ಬಂಗಾರ ಎಷ್ಟು ಇತ್ತು ರೀ ಒಂದ್ ತೊಲಿ ಮೇಲೆ 4 ತೂಕ ಐತ್ರಿ ಒಂದು ತೊಲಿ ಮ್ಯಾಗ ಅಂದ್ರೆ ಸುಮಾರು ಲಕ್ಷ ರೂಪಾಯಿ ಬಂಗಾರ ಐತಿ 1 ಲಕ್ಷ ರೂಪಾಯಿ ಈಗ ಹುಸೇನ್ ಸಾಬ್ ಸೂರ್ಯ ಬಾಂಧವ್ರು ನಿಮಗೆ ವಾಪಸ್ ಕೊಟ್ಟಾರ ವಾಪಸ್ ಕೊಟ್ಟಾರ ಅವ್ರು ಈಗ ನಿಮ್ಮ ಬಂಗಾರಕ್ಕೆ ಕರೆಕ್ಟ್ ಐತ್ರಿ ಕರೆಕ್ಟ್ ಐತೆ ನಿಮ್ದ ಬಂಗಾರ ಅಂತೇಳಿ ಅವು ಎಲ್ಲಕ್ಕ ಅವರು ಎಲ್ಲ ಕರೆಕ್ಟ್ ತೆಗೆದಿಟ್ಟಾರ ಅವ್ರ ಬಗ್ಗೆ ಏನು ಹೇಳ್ತೀರಿ ಅವ್ರ ಬಗ್ಗೆ ಏನ್ ಹೆಮ್ಮೆ ಪಡ್ಬೇಕ್ರಿ ಮತ್ತೆ ಅಂದ್ರೆ ಇಂದಿನ ಎಲ್ಲ ದಿನಮಾನಗಳಲ್ಲಿ ಏನಪ್ಪಾ ಅಂದ್ರೆ ಈ ಹಿಂದೂ ಮುಸ್ಲಿಂ ಅಂತೇಳಿ ಎಲ್ಲೆಲ್ಲೂ ಏನೇನು ಹಾಸ್ತಾರ ಒಬ್ಬ ಮುಸ್ಲಿಂ ಹುಸೇನ್ ಸಾಬ್ ಏನಪ್ಪಾ ಅಂತೇಳಿ ನಿಮ್ಮ ಹಿಂದೂ ಮಂದಿಯವ್ರಿಗೆ ಏನಪ್ಪ ಬಂಗಾರ ವಾಪಸ್ ಕೊಟ್ಟಾರ ಇದೇ ಒಂದು ಭಾರತೀಯ ಸಂಸ್ಕೃತಿ ಏನಂದ್ರೆ ನಮ್ಮ ಗಿಫ್ಟ್ ಕೊಟ್ಟಂಗ್ರಿ ಮದುವೆಗೆ ಅಂದ್ರೆ ಗಿಫ್ಟ್ ಕೊಟ್ಟಂಗೆ ಆಯ್ತು ಅಲ್ಲ ಇದೆ ನಾವು ಎಲ್ಲರೂ ಏನಪ್ಪಾ ಅಂದ್ರೆ ಒಂದು ಭಾರತೀಯರು ನಮ್ಮ ಸಂಸ್ಕೃತಿ ಇದೆ ಏನಪ್ಪಾ ಅಂದ್ರೆ ಇದ್ರೊಳಗೆ ಯಾವುದೋ ಜಾತಿ ಇಲ್ಲ ಭೇದ ಇಲ್ಲ ಏನಪ್ಪಾ ಅಂದ್ರೆ ಈಗ ನಮ್ಮವ್ರು ಅಂತೇಳಿ ಏನೋ ಯಾರೋ ಪಾಪ ಮದುವೆಗಂತ ಮಾಡಿರ್ತಾರೆ ಏನೋ ಬಡವ್ರು ಇರ್ತಾರೆ ಏನೋ ದುಡ್ದು ಮಾಡ್ಕೊಂಡಿರ್ತಾರೆ ಅಂಥದ್ರಾಗ ಇಂದಿನ ದಿನಮಾನದಲ್ಲಿ ವಾಪಸ್ ಕೊಡೋರು ಭಾಳ ಕಡಿಮೆ ಅಂಥದ್ರಾಗ ಹುಸೇನ್ ಸಾಬ್ ಅವ್ರು ವಾಪಸ್ ಕೊಟ್ಟಾರ ನಿಮಗೆ ಇವ್ರ ಅಮ್ಮಾರು ಕೊಟ್ಟಾರ ಆಯ್ತು ಆಯ್ತು ಅಮ್ಮಾರ ನಿಮಗೆಲ್ಲ ಖುಷಿ ಇದ್ದೀರಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಆಯ್ತು ಮದುವೆ ಮಾಡಿ ಖುಷಿ ಮಾಡ್ರಿ ಹಾಕ್ರಿ ಕೊಡ್ರಿ ಬಿಟ್ರಿ ಹುಸೇನ್ ಸಾಬ್ ಅವರ ತಾಯಿ ಅವರಿಗೆ ಬಂಗಾರವನ್ನು ಮರಳಿ ಕೊಟ್ಟಿದ್ದಾರೆ ಅವರು ಬಂದು ಸಂತಸದಿಂದ ಅವ್ರಿಗೇನೋ ಒಂದು ಏನಪ್ಪ ಅಂದ್ರೆ ಧನ್ಯವಾದ ಹೇಳಲಿಕ್ಕೆ ಅವರು ಭಾಳಷ್ಟು ಒಂದು ಏನಪ್ಪ ಅಂದ್ರೆ ಮನಸ್ಸವರಿಗೆ ತಳಮಳವಾಗಿದೆ ಇದೇ ರೀತಿಯಿಂದ ಯಾವುದೇ ರೀತಿಯಿಂದ ಈ ಬಂಗಾರವನ್ನು ಸಿಕ್ಕರಪ್ಪ ಅಂದರೆ ಅವರವರಿಗೆ ನಾವು ಮರಳಿ ಕೊಟ್ಟರಪ್ಪ ಅಂದರೆ ಅವ್ರು ಎಷ್ಟೊಂದು ಸಂತೋಷ ಪಡ್ತಾರೆ ಯಾಕಂದರೆ ಬಡವರು ಇರ್ತಾರೆ ಸಾಕಷ್ಟು ಅವರು ದುಡಿದು ಈ ಬಂಗಾರವನ್ನು ಮಾಡಿ ಏನೋ ಒಂದು ಮದುವೆಗೆ ಮಗಳ ಮದುವೆಗೆ ಅಂತೇಳಿ ಇಟ್ಟಿರ್ತಾರೆ ಇದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಎಲ್ಲ ಹುಸೇನ್ ಸಾಬ್ ಅವ್ರಿಗೆ ಕುಟುಂಬಕ್ಕೆ ಧನ್ಯವಾದಗಳು ಲಚ್ಚವ್ರಿ ಅಡ್ರೆಸ್ ರೀ ಬೆಳ್ಳಿಕಂಡ್ಯಾರ ಯಾವುದು ಮುದನೂರು ಎಲ್ರಿ ಬದಾಮ್ ತಾಲೂಕು ಬದಾಮ್ ತಾಲೂಕು ಮುದನೂರ್ನಾರ ಊರು ಬೆಳ್ಳಿಕಂಡಿ ಎಷ್ಟು ಇತ್ತು ಬಂಗಾರ ಅಂದಾಜೆ ಎಷ್ಟು ಆಗ್ಬೋದು ಅಮೌಂಟ್ ಒಂದು ಸುಮಾರು ಒಂದು 1.5 ಲಕ್ಷ ಆಗ್ಬೋದು ಅಮೌಂಟ್ ಒಂದು ಕನಿಷ್ಠ ಒಂದು 1.5 ಲಕ್ಷ ಆಗತ್ತೆ ಅದು ಈಗ ನಿಮ್ಮ ಹುಸೇನ್ ಸಾಬ್ ಅವ್ರ ನಿಮ್ಮ ಬಂಗಾರ ನಿಮ್ಗೆ ವಾಪಸ್ ಕೊಟ್ಟಾರ ಅದ್ರ ಸಂಬಂಧ ಏನಪ್ಪ ಈಗಿನ ಕಾಲದಲ್ಲಿ ಯಾರು ಸಿಕ್ಕರು ಕೊಡೋದಿಲ್ಲ ಆದ್ರೆ ಈ ಹುಸೇನ್ ಸಾಬ್ ಏನಪ್ಪ ಅಂದ್ರೆ ನಿಯತ್ತಿಂದ ಕೊಟ್ಟಾರ